ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ನನ್ನ ದಿನ ಹೆಂಗಿತ್ತಂತ ಹೇಳಿ ನೋಡೋಣ ಬರ್ರಿ. ಮುಂಜಾನೆ ಎದ್ದು ಹೊರಗೆ ಕಸ ಹೊಡೆದೆ. ಕಸ ಎಲ್ಲ ಹೊಡೆದು ಗಿಡಕ್ಕೆ ನೀರು ಹಾಕಿದೆ. ಗಿಡಕ್ಕೆಲ್ಲನೂ ನೀರು ಹಾಕಿದಿಂದ ಹೊಸ್ತಿಲ ತೊಳೆದು ಒರೆಸಿ ಹೊಚ್ಲಿಕ್ಕೆ ಕುಂಕುಮ ಅರಿಶಿನ ಹಚ್ಚಿ ಒಂದು ಚಂದಂದ ರಂಗೋಲಿ ಹಾಕಿದೆ. ಒಂದೊಂದು ದಿನ ಚುಕ್ಕಿ ಇಟ್ಟು ರಂಗೋಲಿ ಹಾಕ್ತೀನಿ, ಒಂದೊಂದು ದಿನ ಫ್ರೀ ಹ್ಯಾಂಡ್ ಹಾಕ್ತೀನಿ. ನೀವು ಹೆಂಗೆ ಹಾಕ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಒಳಗೆ ಕಸ ಹೊಡೆಯತ್ತೀನಿ. ಕಸ ಎಲ್ಲ ಹೊಡೆದು ಆಮ್ಯಾಗ ಅಡುಗೆ ಮನೆಯೂ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಮ್ಯಾಟೆಲ್ಲ ಹಾಕಿದೆ. ಇವತ್ತು ನಾಷ್ಟಕ್ಕೆ ಏನಾದರೂ ಸ್ಪೆಷಲ್ ಮಾಡ್ಬೇಕಂಥೇಳಿ ಬಿಸಿ ಬಿಸಿ ರವೆ ಇಡ್ಲಿ ಮಾಡತ್ತೀನಿ. ರುಚಿಯಾದ ಇಡ್ಲಿ ಸಾಂಬಾರು ಅಂದರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ. ಮೊದಲು 2 ಕಪ್ ರವೆ ಇಡ್ಲಿ ಮಿಕ್ಸ್ ತೊಗೊಂಡೆ. ಯಾವ ಕಪ್ ಅಳತಿ ರವೆ ತೊಗೊಂಡೇನಿ ಅದೇ ಕಪ್ 2 ಕಪ್ ಮೊಸರು ಹಾಕಿ ಚಲೋ ತಂಗ ಕಲಿಸಿ 20 ನಿಮಿಷ ನೆನೆಸಿ ಇಟ್ಟೆ. ಇಡ್ಲಿ ಹಿಟ್ಟು ನೆನೆಯುವಷ್ಟ್ರಾಗ ಸಾಂಬಾರು ಮಾಡತ್ತೀನಿ. ತೊಗರಿಬೇಳೆ ಮೊದಲೇ ಬೇಯಿಸಿಟ್ಟಿದ್ದೆ. ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೇನಿ. ಬಾಳ್ಗೆಗೆ 2 ಚಮಚಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ. ಕಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಹುರ್ಕೊಂಡಾದಿಂದ ಅರಿಶಿನ, ಸಾಂಬಾರು ಪೌಡರು ಮತ್ತು ಗರಂ ಮಸಾಲ ಹಾಕಿ ಬೇಯಿಸಿದ ತೊಗರಿಬೇಳೆ ಹಾಕಿ ಮಿಕ್ಸ್ ಮಾಡತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ನೀರೂ ಮಿಕ್ಸ್ ಮಾಡಿದೆ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯಾಕಿಟ್ಟೆ. ಘಮ ಘಮ ಅನ್ನೋ ಸಾಂಬಾರು ರೆಡಿ ಆಯ್ತು. ಇಡ್ಲಿಗೆ ಚಟ್ನಿ ಬೇಕಲ್ರಿ, ಅದಕ್ಕೆ ಕೊಬ್ಬರಿ ಎಲ್ಲ ಸಣ್ಣಂಗೆ ಕಟ್ ಮಾಡತ್ತೀನಿ. ಕೊಬ್ಬರಿ ಕಟ್ ಮಾಡಿ ಚಟ್ನಿಗೆ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುಟಾಣಿ, ಉಪ್ಪು ಹಾಕಿ ಚಟ್ನಿ ರುಬ್ಕೊಂಡೆ. ಈಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ನೆನೆಸಿಟ್ಟಿದ್ದ ಇಡ್ಲಿ ಹಿಟ್ಟನ್ನು ಹಾಕತ್ತೀನಿ. ಇಡ್ಲಿ ಹಿಟ್ಟೆಲ್ಲ ಹಾಕಿ 15 ನಿಮಿಷ ಲೋ ಫ್ಲೇಮ್ದಾಗ ಇಡ್ಲಿ ಕುಕ್ಕರ್ದಾಗ ಬೇಯಿಸಿದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಯಾವ ಟೈಪ್ ಕಂಟೆಂಟ್ ಬೇಕನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ, ಸಾಫ್ಟ್ ರವೆ ಇಡ್ಲಿ ತಯಾರಾತು. ಬಿಸಿ ಬಿಸಿ ರವೆ ಇಡ್ಲಿ, ಚಟ್ನಿ ಮತ್ತು ಸಾಂಬಾರು ನಾಷ್ಟ ಅಂತೂ ಭಾಳ ರುಚಿಯಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.